ಶ್ರೀನಿವಾಸ ತೀರ್ಥರಿಗೆ, ಶ್ರೀನಿವಾಸ ಆಚಾರ್ಯರೇನು ಏನು ಆನಂದ ಅವರಿಗೆ. ರಾಘವೇಂದ್ರ ಸ್ವಾಮಿಗಳಂತಹ ಒಬ್ಬ ಜ್ಞಾನಿಗಳು ಹತ್ತಿರದಲ್ಲಿ ಬಂದಿದ್ದಾರೆ, ಅವರು ಗ್ರಂಥ ರಚನೆ ಮಾಡುವುದಕ್ಕೆ ನನ್ನ ಒಂದು ಅಳಿಲು ಸೇವೆ ಆಗ್ತದೆ ಅಂದರೆ ಅವಶ್ಯವಾಗಿ ತೆಗೆದುಕೊಂಡು ಹೋಗಬಹುದು. ಆದರೆ ಮಡಿಯಲ್ಲಿ ಇಟ್ಟಿದ್ದೇವೆ, ಅದನ್ನ ಶುದ್ಧವಾದ ಮಡಿಯಲ್ಲಿ ಕೊಡ್ತೀವಿ. ನೋಡ್ರಿ ಎಷ್ಟು ಇವತ್ತು ನಾವು ಹೇಗೆ ಬೇಕಾದ್ರೆ, ಅನೇಕ ಜನ ಅಂತಾರೆ ನಾವು ಓದಿದ್ರೆ ಸಾಕಲ್ಲ, ನೀವು ಮಡಿ ಉಟ್ಕೊಂಡೇ ಓದ್ರಿ, ಪಂಚೆ ಉಟ್ಕೊಂಡೇ ಓದ್ರಿ, ದೇವರ ಮುಂದೆ ಕೂತೆ ಓದಬೇಕು, ಪದ್ಮಾಸನನೇ ಹಾಕು, ಇದೆಲ್ಲ ಯಾಕೆ? ನಾವೇನೋ ಬೂಟ್ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅಲ್ಲಿ ಇಲ್ಲಿ ಹೊತ್ತ ಕೈಯಾಗಿ ಸಿಗರೇಟ್ ಇದ್ಕೊಂಡು ಒಂದ್ ಕಡೆ ಪುಸ್ತಕ ಒಂದ್ ಕಡೆ ಸಿಗರೇಟು ಓದೋರಿದ್ದಾರೆ. ಇಂಥವ್ರು ಬುದ್ಧಿವಂತರಿರ್ತಾರೆ, ಸದಾಚಾರ ಇಲ್ಲ. ಗ್ರಂಥ ಬರೀಬೇಕಾದ್ರೆ ಎಷ್ಟು ಶ್ರದ್ಧೆ. ತುಂಗಭದ್ರಾ ನದಿಯಲ್ಲಿ ಯಾವ ಸಂದರ್ಭದೊಳಗೆ ವಿಶೇಷವಾಗಿ, ಅದು ಪ್ರಾಯ ಯಾವಾಗದು ಆಷಾಢ ಮಾಸದಲ್ಲಿ ಗಂಗಾ ಪ್ರವೇಶ, ಅಂತಹ ಸಂದರ್ಭದಲ್ಲಿ ಗಂಗಾ ಸನ್ನಿಧಾನ ಇದ್ದಾಗ ಆ ನೀರನ್ನು ಮಡಿಯಲ್ಲಿ ಸ್ನಾನ ಮಾಡಿ ತೆಗೆದುಕೊಂಡು ಬಂದು ಆ ಗಂಗಾ ಸನ್ನಿಧಾನ ಇರುವ ತುಂಗಭದ್ರಾ ನೀರಿನಿಂದ ಮಾಡಿದಂತಹ ಪವಿತ್ರವಾದ ಮಸೀದು. ಸ್ವಯಂ ಶಾಸ್ತ್ರವೇ ಒಂದು ಗಂಗೆ, ಅದರೊಳಗೂ ವಿಶೇಷವಾದ ಗಂಗಾ ಜಲದಿಂದ ಮಾಡಿದಂತಹ ಮಸಿ, ಅದನ್ನು ಮಡಿಯಲ್ಲಿ ಇಟ್ಟಿದ್ದೇವೆ ಅಂತ ಅದನ್ನು ಕೊಡ್ತಾರೆ. ರಾಯರಿಗೆ ಒಯ್ದು ಕೊಟ್ರೆ ರಾಯರು ಸ್ವತಃ ತಾವೇ ನದಿ ದಾಟಿ ಈ ಕಡೆಗೆ ಬಂದರು. ಏನ್ ಗ್ರಂಥಗಳನ್ನು ಬರಿತೀರಿ ನೋಡೋಣ ಅಂತ ತೋರಿಸಿದರೆ ಪರಮಾನಂದ ಪಟ್ಟರು ರಾಘವೇಂದ್ರ ಸ್ವಾಮಿಗಳು. ಎಷ್ಟು ಸುಂದರವಾಗಿ ನ್ಯಾಯಾಮೃತ ಗ್ರಂಥಕ್ಕೆ ಶ್ರೀನಿವಾಸ ತೀರ್ಥರು ಬರೆದ ವ್ಯಾಖ್ಯಾನ ಬಿಟ್ರೆ ನ್ಯಾಯಾಮೃತದ ಅರ್ಥ ಮಾಡಿಕೊಳ್ಳೋದೇ ಕಷ್ಟ. ನ್ಯಾಯಾಮೃತ, ವಿಷ್ಣು ತತ್ವ ನಿರ್ಣಯ, ದಶಪ್ರಕರಣಗಳು, ಅದಲ್ಲದೆ ತೈತ್ತಿರೇಯೋಪನಿಷತ್ತು, ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ, ಅನೇಕ ಗ್ರಂಥಗಳಿಗೆ, ಟೀಕಾ ಗ್ರಂಥಗಳಿಗೆ ಅವರು ಬರೆದ ವ್ಯಾಖ್ಯಾನಗಳನ್ನೆಲ್ಲ ಒಂದೊಂದಾಗಿ ನೋಡಿ 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 ಆನಂದ ಬಾಷ್ಪಗಳನ್ನು ಸುರಿಸಿದ್ದಾರೆ. ಸುರಿಸಿ ಆ ಶ್ರೀನಿವಾಸಾಚಾರ್ಯರ ಮೇಲೆ ತಲೆಯ ಮೇಲೆ ಕೈ ಇಟ್ಟು ಪೂರ್ಣ ಆಶೀರ್ವಾದ ಮಾಡಿದರು ರಾಯರು. ನೀವು ಮಾಡ್ತಾ ಇರೋ ಕಾರ್ಯ ಬಹಳ ಉತ್ತಮ ಕಾರ್ಯ, ಶ್ರೇಷ್ಠವಾದ ಕಾರ್ಯ, ನನ್ನ ಮನಸ್ಸಿಗೆ ಬಹಳ ಸಂತೋಷ ಆಗಿದೆ, ಇದು ನಿರ್ವಿಘ್ನವಾಗಿ ಸಾಗಲಿ ಅಂತ ಆಶೀರ್ವಾದ ಮಾಡಿ, ಬರೇ ನಿರ್ವಿಘ್ನವಾಗಿ ಸಾಗೋದಲ್ಲ, ಮುಂದೆ ಇದರ ಪಾಠ ಪ್ರವಚನ ನಿರಂತರವಾಗಿ ನಡೆಯಲಿ ಅಂತ. ಹಾಗೇ ನಡೆದಿದೆ. ಇವತ್ತಿಗೂ ಆ ಪಾಠ ಪ್ರವಚನ ನಿರಂತರವಾಗಿ ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನಗಳ ಮೇಲೆ ವಿದ್ವಾಂಸರು, ವಿದ್ಯಾರ್ಥಿಗಳು ಅಧ್ಯಯನ ಮಾಡುತ್ತಾರೆ. ಅಷ್ಟೆಲ್ಲ ಆಶೀರ್ವಾದ ಮಾಡುವುದರ ಜೊತೆಗೆ ನೀವು ಇಷ್ಟು ದಿವಸ ಬರೀ ಶ್ರೀನಿವಾಸ ಆಚಾರ್ಯರಾಗಿದ್ರಿ, ಇನ್ನು ಮೇಲೆ ನೀವು ಗೃಹಸ್ಥರಾಗಿರಬಹುದು, ಆದರೂ ನೀವು ಬರೀ ಆಚಾರ್ಯರಲ್ಲ, ಶ್ರೀನಿವಾಸ ತೀರ್ಥರು ಅಂತ ತೀರ್ಥ ಪದವಿಯನ್ನೇ ಕೊಟ್ಟು ಅವರಿಗೆ ಅನುಗ್ರಹ ಮಾಡಿದ್ದಾರೆ. ಇದರೊಳಗೆ ರಾಘವೇಂದ್ರ ಸ್ವಾಮಿಗಳದು ಸಣ್ಣತನ ಏನಾಯಿತು? ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಶ್ರೀನಿವಾಸ ತೀರ್ಥರು ಅಪಾರವಾದ ಗೌರವವನ್ನೇ ಇಟ್ಟುಕೊಂಡಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು ನಾನು ಸಣ್ಣವ, ನನಗಿಂತಲೂ ನೀನೇ ದೊಡ್ಡವ ಅಂತೇನೋ ಅವರು ಹೇಳಲಿಲ್ಲ, ಅನುಗ್ರಹ ಮಾಡಿ ಕೊಟ್ಟದ್ದು. ಅನುಗ್ರಹ ಮಾಡಿ ನಿಮಗೆ ಉತ್ತರೋತ್ತರ ಅಭಿವೃದ್ಧಿಯಾಗಲಿ ಅಂತ ಆಶೀರ್ವಾದ ಮಾಡಿ ತೀರ್ಥ ಅನ್ನುವ ಬಿರುದನ್ನು ಕೊಟ್ಟು ಇವರು ಮಾಡಿದ ಕಾರ್ಯಕ್ಕೆ ಪುರಸ್ಕಾರ ಮಾಡಿದರೆ, ಒಬ್ಬ ಗುಣವಂತನಾದ ವ್ಯಕ್ತಿಯಲ್ಲಿರುವ ಗುಣವಂತಿಕೆಯನ್ನ ಕಂಡು ಪುರಸ್ಕಾರ ಮಾಡುವಂತಹ ಮಹಾ ಔದಾರ್ಯವನ್ನು ರಾಘವೇಂದ್ರ ಸ್ವಾಮಿಗಳು ತೋರಿದ್ದರೊಳಗೆ ಅವರ ಅದ್ಭುತವಾಗಿರತಕ್ಕಂತಹ ಹಿರಿದಾದ ವ್ಯಕ್ತಿತ್ವವನ್ನು ಇದು ತೋರಿಸ್ತದೆ ಹೊರತು ಅವರಿಗೆ ಯಾವ ತರಹದ ವ್ಯಕ್ತಿತ್ವದ ಘನತೆಗೆ ಕುಂದು ಬರುವ ಕೆಲಸ ಇಲ್ಲಿ ಸರ್ವಥಾ ಇಲ್ಲ. ಆ ಒಂದು ಔದಾರ್ಯವನ್ನ ತಿಳಿಯದೆ ಅನೇಕ ಜನ ಇದರ ಅಪಾರ್ಥ ಮಾಡಿಕೊಂಡಿದ್ದಾರೆ. ಅಂತಹ ದೊಡ್ಡ ಔದಾರ್ಯವನ್ನ ತೋರಿಸಿದವರು. ತೀರ್ಥ ಪದವಿಯನ್ನೇ ಇನ್ನೊಬ್ಬರಿಗೆ ಕೊಡೋದು ಅಂದ್ರೆ ಎಷ್ಟು ದೊಡ್ಡದಾದಂತಹ ತ್ಯಾಗ, ಎಷ್ಟು ದೊಡ್ಡ ಔದಾರ್ಯ. ಆ ತರಹದ ಒಂದು ವಿಶೇಷವಾದ ಮಾನವನ್ನ, ಸನ್ಮಾನವನ್ನ, ಪುರಸ್ಕಾರವನ್ನ ಆ ಗುಣವಂತರಿಗೆ ಎಷ್ಟೋ ಜನ ಕವಿಗಳು ಹೇಳಿಕೊಂಡದ್ದುಂಟು. ವಿದ್ವಾಂಸೋ ವಸುಧಾತಲೆ ಪರವಚ ಶ್ಲಾಘಾಸು ವಾಚಮಯ್ಯಮಾಹ ಭೂಪಾಲ ಕಮಲ ವಿಲಾಸ ಮದಿರೋನ್ಮೀಲನ್ ಮದಾ ಘೂರ್ಣಿತಾಹ ಆಸ್ಯೆ ಧಾಸ್ಯತಿ ಕಸ್ಯ ಲಾಸ್ಯ ಮಧುನಾ ಧನ್ಯಸ್ಯ ಕಾಮಾಲಸಸ್ ವರ್ವಾ ಮಾಧರ ಮಾಧುರಿ ಮಧರಯನ್ ವಾಚಾಂ ವಿಲಾಸೋ ಮಮ. ಒಬ್ಬ ಕವಿ ಅಳತಾನೆ, ಗಳಗಳ ಅಂತ ಅಳತಾನೆ, ನಾನು ಮಾಡಿದ ಕವಿತ್ವ ಓದ್ಲಿಕ್ಕೆ ಯಾರಿದ್ದಾರೆ ಪ್ರಪಂಚದೊಳಗೆ ಅಂತ. ರಾಜ ಮಹಾರಾಜರು ಮದಿರಾಪಾನ ಮಾಡಿ ಭೋಗದಲ್ಲಿ ಆಸಕ್ತರಾಗಿ ತಾವಾಯಿತು, ತಮ್ಮ ಭೋಗ ಆಯಿತು, ವಿಲಾಸ ಆಯಿತು, ಲಾಸ ಆಯಿತು, ಅದರೊಳಗೆ ಅವರು ಮಗ್ನರಾಗಿದ್ದಾರೆ. ಇನ್ನು ವಿದ್ವಾಂಸರಿಗೆ ಅರ್ಥ ಆಗ್ತದೆ, ತಿಳಿಯುತ್ತದೆ, ಆದರೆ ಇನ್ನೊಬ್ಬರನ್ನು ಹೊಗಳಬೇಕು ಅಂದ್ರೆ ಅವರಿಗೆ ದೊಡ್ಡ ಮೈ ಮೇಲೆ ಬಂದ ಹಾಗೆ ಆಗ್ತದೆ. ಒಬ್ಬರನ್ನು ಹೊಗಳುವುದಿಲ್ಲ ಅವರು. ಪರವಚ ಶ್ಲಾಘಾಸು ವಾಚೀಯಮಾಹ, ಇನ್ನೊಬ್ಬರನ್ನು ಹೊಗಳೋ ಪ್ರಸಂಗ ಬಂತು ಅಂದ್ರೆ ಸಾಕು, ಮೌನವ್ರತ, ಗಂಭೀರ, ಬೇಕಾದ ಹರಟಿ ಹೊಡಿತಾರೆ. ಒಬ್ಬರನ್ನು ಹೊಗಳ್ರಿ ಅಂದ್ರೆ ಆಗುವುದಿಲ್ಲ. ಇಂಥ ಪರಿಸ್ಥಿತಿಯೊಳಗೆ ನನ್ನ ಕಾವ್ಯ ಮೂಲೆ ಗುಂಪಾಗಿದೆ ಅಂತ ಅಳತಾನೆ ಆ ಕವಿ. ಆದರೆ ರಾಘವೇಂದ್ರ ಸ್ವಾಮಿಗಳು ಅದಕ್ಕೆ ಅಪವಾದರಾಗಿ, ತಾವು ಮಹಾವಿದ್ವಾಂಸರಾಗಿ,
ತಾವು ದೊಡ್ಡ ಟಿಪ್ಪಣಿಕಾರರಾಗಿ ಜಗನ್ಮಾನ್ಯರಾಗಿ ಇನ್ನೊಬ್ಬ ಟಿಪ್ಪಣಿಕಾರರನ್ನ ಗೃಹಸ್ಥರನ್ನ ಮುಕ್ತ ಮನಸ್ಸಿನಿಂದ ಹೊಗಳುತ್ತಾರೆ ಅಂದ್ರೆ ಇದು ಎಂತಹ ದೊಡ್ಡ ಘನತೆ ಇದು. ಆದರೆ ಆ ಘನತೆಗೆ ಕುಂದು ಬರುವ ಕೆಲಸವನ್ನು ಇವತ್ತು ಕೆಲವರು ಮಾಡ್ತಾ ಇದ್ದಾರೆ. ಅವರು ತೀರ್ಥ ಪದವಿಯನ್ನು ಕೊಟ್ಟದ್ದೇ ಸುಳ್ಳು, ಅದು ಇಲ್ಲವೇ ಇಲ್ಲ. ಯಾವ ತೀರ್ಥ ಪದವಿಯನ್ನ ಕೊಟ್ಟ ಘಟನೆ ಅನೇಕ ಪ್ರಾಚೀನ ಗ್ರಂಥಗಳಲ್ಲಿ ಎಲ್ಲಾ ಮಠದ ಸಂಪ್ರದಾಯದವರು ನಂಬಿ ನಡೆದು ಅದನ್ನ ಬರೆದು ತಮ್ಮ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಿದೆ. ಅದನ್ನು ಅಲ್ಲಗಳೆಯುವ ಕೆಲಸವನ್ನ ಅನೇಕ ಜನ ಮಾಡ್ತಾರೆ. ಅದು ಸರಿಯಲ್ಲ. ತೀರ್ಥ ಪದವಿಯನ್ನ ಕೊಟ್ಟದ್ದು ರಾಘವೇಂದ್ರ ಸ್ವಾಮಿಗಳ ದೊಡ್ಡ ಔದಾರ್ಯದ, ಅವರ ದೊಡ್ಡ ಗುಣಗ್ರಾಹಿಕೆಯ ಸಂಕೇತವಾಗಿದೆ. ಅವರ ಘನತೆಗೆ ಅದೊಂದು ದೊಡ್ಡ ಚಿಹ್ನ ಎಂಬುದಾಗಿ ನಾವು ತಿಳಿಯಬೇಕು. ಈ ತರಹದ ಒಂದೇ ಎರಡೇ, ವಿಶೇಷವಾಗಿ ಅವತ್ತು ನಮ್ಮ ಪೀಠದಲ್ಲಿ ವೇದನಿಧಿ ತೀರ್ಥ ಶ್ರೀಪಾದಂಗಳವರು ವಿರಾಜಮಾನರಾಗಿದ್ದರು. ರಾಘವೇಂದ್ರ ಸ್ವಾಮಿಗಳ ಸಮಕಾಲದಲ್ಲಿ ವಿಶೇಷವಾದ ಬಾಂಧವ್ಯ ವೇದನಿಧಿ ತೀರ್ಥರಿಗೂ ಹಾಗೂ ರಾಘವೇಂದ್ರ ಸ್ವಾಮಿಗಳಿಗೂ ಬಹಳ ವಿಶಿಷ್ಟವಾದಂತಹ ಪ್ರೇಮ ಸೌಹಾರ್ದ ಬಾಂಧವ್ಯ ಇತ್ತು ಅನ್ನುವುದನ್ನು ಕೂಡ ಅವರ ಚರಿತ್ರೆಯಲ್ಲಿ ನಾವು ಕೇಳುತ್ತೇವೆ. ಅಂತಹ ಒಂದು ರಾಘವೇಂದ್ರ ಸ್ವಾಮಿಗಳ ಜೀವನದ ಪ್ರತಿಯೊಂದು ಘಟನೆಯೂ ಕೂಡ ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧಯೇ, ಶಾಸ್ತ್ರದ ತತ್ವಗಳನ್ನ, ಪೌರಾಣಿಕ ಐತಿಹಾಸಿಕವಾದ ಅನೇಕ ಘಟನೆಗಳ ಸತ್ಯತೆಯನ್ನ ಸಮರ್ಥನೆ ಮಾಡುವುದಕ್ಕೆ ತಮ್ಮ ಅನೇಕ ಚರಿತ್ರೆಗಳ ಮೂಲಕ ಜಗತ್ತಿಗೆ ಸಾರಿ ತೋರಿಸಿದವರು, ತಮ್ಮ ಗ್ರಂಥಗಳ ಮೂಲಕನೂ ಉಪದೇಶ ಮಾಡಿದ ಮಹಾನುಭಾವರು ಶ್ರೀ ರಾಘವೇಂದ್ರ ಸ್ವಾಮಿಗಳವರು.